ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಸಾರ್ವಕಾಲಿಕ ಬ್ಲಾಕ್ ಬಸ್ಟರ್ ಆಗಿ ಮೆರೆದ ಚಿತ್ರ ಅಂತಾನೆ ಹೇಳ್ಬೋದು ಈ ಸಿನಿಮಾನ. ಯಾವ್ದು ಆ ಸಿನಿಮಾ, ಏನು ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ವೀಕ್ಷಕರೇ, 2000 ಇಸ್ವಿಯಲ್ಲಿ ತೆರೆ ಕಂಡಂತ ಬಹುನಿರೀಕ್ಷಿತ ಚಿತ್ರ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಯಜಮಾನ. ಈ ಚಿತ್ರಕ್ಕೆ ದಾಖಲೆಗಳ ಮಹಾಪರ್ವನೆ ಹರಿದು ಬಂದಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಅಭಿಮಾನಿಗಳ ಭಾವನೆ, ಬಾಕ್ಸ್ ಆಫೀಸ್ ಚಕ್ರವರ್ತಿ, ಸಾಹಸ, ಭಾವನೆ, ಕುಟುಂಬ, ಮಣ್ಣಿನ ವಾಸನೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಮಹಾಕಾವ್ಯ ಅಂತ ಹೇಳ್ಬೋದು ಯಜಮಾನ ಚಿತ್ರ. ವೀಕ್ಷಕರೇ, ನಾಯಕ ನಟ ಡಾಕ್ಟರ್ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಡೆಸಿರ್ತಕ್ಕಂಥ ಚಿತ್ರ. ಶಶಿಕುಮಾರ್, ನಾಯಕಿ ಪ್ರೇಮ, ಅವಿನಾಶ್, ಪವಿತ್ರ ಲೋಕೇಶ್, ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದಾರೆ. ನಿರ್ದೇಶನ ಉಮೇಶ್ ಕುಮಾರ್, ಸಂಗೀತ ರಾಜೇಶ್ ರಾಮನಾಥ್. ಹಾಗೆ ನಿರ್ಮಾಣ ಆಸ್ಕರ್ ಫಿಲ್ಮ್ಸ್ ಅವರು ನಿರ್ಮಾಣನ ಮಾಡ್ತಾರೆ ಈ ಸಿನಿಮಾನ. ಇದು ಒಂದು ತಮಿಳು ಸಿನಿಮಾದ ರೀಮೇಕ್ ಅಂತಾನೆ ಹೇಳ್ಬೋದು. ಆದ್ರೆ ಕನ್ನಡದಲ್ಲಿ ಹಿಟ್ ಆದಷ್ಟು ಯಾವ ಭಾಷೆಯಲ್ಲೂ ಹಿಟ್ ಆಗಿಲ್ಲ ಅಂತ ಹೇಳ್ಬೋದು. ತೆಲುಗು, ತಮಿಳು ಎಲ್ಲಾ ಭಾಷೆಗಳಲ್ಲೂ ಬಂತು. ಆದ್ರೆ ಕನ್ನಡದಲ್ಲಿ ಆದಷ್ಟು ಫೇಮಸ್ಸು, ಅಷ್ಟು ಹಿಟ್ಟು, ಅಷ್ಟು ಬ್ಲಾಕ್ ಬಸ್ಟರು ಯಾವ ಭಾಷೆಗಳಲ್ಲೂ ಆಗಿಲ್ಲ ಅಂತ ಹೇಳ್ಬೋದು. ಕಾರಣ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯ ಹಾಗೂ ಕತೆ, ಕಂಟೆಂಟ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. 20 ಕೋಟಿಗೂ ಹೆಚ್ಚು ಕಲೆಕ್ಷನ್ ಕಾಣುತ್ತೆ. ಅದು ಆ ಕಾಲದಲ್ಲಿ 2000 ಇಸ್ವಿಯಲ್ಲಿ ದಾಖಲೆಗಳ ಮೊತ್ತ ಕಲೆಕ್ಷನ್ ಮಾಡುತ್ತೆ. ನವೆಂಬರ್ 1, 2000 ರಿಲೀಸ್ ಆಗುತ್ತೆ, ಬ್ಲಾಕ್ ಬಸ್ಟರ್ ಆಗುತ್ತೆ. ಹಲವಾರು ವರ್ಷ ಯಾರು ಮುರಿಯಲಾಗದಂತ ದಾಖಲೆನ ಆ ಕಾಲದಲ್ಲಿ ಈ ಸಿನಿಮಾ ಮಾಡುತ್ತೆ. ಹಾಗೆ ಪ್ರದರ್ಶನಗಳು ದಾಖಲೆಗಳನ್ನು ನೀವು ನೋಡ್ಬೇಕಂದ್ರೆ 130 ಕೇಂದ್ರಗಳಲ್ಲಿ 100 ದಿನಗಳು ಯಶಸ್ವಿ ಪ್ರದರ್ಶನ ಕಾಣುತ್ತೆ ಯಜಮಾನ ಚಿತ್ರ. 51 ಕೇಂದ್ರಗಳಲ್ಲಿ 25 ವಾರಗಳು ಯಶಸ್ವಿಯಾಗಿ ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತೆ. ಹಾಗೆ 42 ಕೇಂದ್ರಗಳಲ್ಲಿ 35 ವಾರಗಳು ಬ್ಲಾಕ್ ಬಸ್ಟರ್ ಆಗಿ ಓಡುತ್ತೆ ಈ ಸಿನಿಮಾ. ಹಾಗೂ 1 ವರ್ಷ ಪ್ರದರ್ಶನ ಕಂಡ ಚಿತ್ರಮಂದಿರಗಳು ಅಂತ ಹೇಳ್ಬೇಕಂದ್ರೆ ಹುಬ್ಬಳ್ಳಿಯ ಅಪ್ಸರಾ ಥಿಯೇಟರ್ 1 ವರ್ಷಗಳ ಕಾಲ ಪ್ರದರ್ಶನ ಮಾಡುತ್ತೆ. ಹಾಗೆ ಚಿತ್ರದುರ್ಗದ ಶಂಕರ್ ಥಿಯೇಟರ್, ಈ ಥಿಯೇಟರ್ ಅಲ್ಲಿ ಕೂಡ 1 ವರ್ಷಗಳ ಸತತ ಪ್ರದರ್ಶನ ಯಜಮಾನ ಚಿತ್ರ ಕಾಣುತ್ತೆ. ಯಜಮಾನ ಚಿತ್ರಕ್ಕೆ ಮಾತ್ರ ಸಾಧ್ಯವಾಯಿತು ಈ ಸಾಧನೆ ಅಂತಾನೆ ಹೇಳ್ಬೋದು ಗುರು. ಹಾಗೆ ಈ ಸಿನಿಮಾಗೆ ಅಣ್ಣವರ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಭಾವನಾತ್ಮಕ ಕ್ಷಣ ಚಿತ್ರ ಬಿಡುಗಡೆಯಾದ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಸಮೇತ ವಿಶೇಷ ಪ್ರದರ್ಶನದಲ್ಲಿ ಭಾಗವಹಿಸಿ ಸಿನಿಮಾನ ವೀಕ್ಷಣೆ ಮಾಡ್ತಾರೆ. ಆಗ ವಿಷ್ಣುವರ್ಧನ್ ಅವರ ಅಭಿನಯವನ್ನು ನೋಡಿ ಅಣ್ಣವರು ಭಾವಕರಾಗಿರ್ತಾರೆ ಎಂದು ಈ ಸಿನಿಮಾದ ನಿರ್ಮಾಪಕರು ಹೇಳ್ಕಂತಾರೆ. ಹಾಗೆ ಅಣ್ಣ ತಮ್ಮಂದಿರ ಕತೆ ಪರದೆಯ ಮೇಲೆ ಮಾತ್ರವಲ್ಲ, ಹೃದಯದಲ್ಲೂ ಅಣ್ಣ ತಮ್ಮಂದಿರ ಸಂಬಂಧವನ್ನು ಜೀವಂತಗೊಳಿಸಿದಂತ ಚಿತ್ರ ಅಂತ ಹೇಳ್ಬೋದು ಯಜಮಾನ. ಹಾಗೆ ಕುಟುಂಬ ಮೌಲ್ಯ, ನಾಯಕನ ಧೈರ್ಯ, ವಿಷ್ಣು ಸಾರ್ ಅವರ ಶಕ್ತಿಶಾಲಿ ಅಭಿನಯ ಈ ಸಿನಿಮಾಗೆ ತುಂಬಾನೇ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ದ್ವಿಪಾತ್ರದಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯ ಕನ್ನಡ ಚಿತ್ರರಂಗದ ಮೈಲುಗಲ್ಲು ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೋಡೋದಾದ್ರೆ ಅಭಿಮಾನಿಗಳಿಗೆ ಯಜಮಾನ ಯಾವಾಗಲೂ ವಿಶೇಷ. ಕಾಲ ಕಳೆದರೂ ಕ್ರೇಜ್ ಕಡಿಮೆಯಾಗದ, ಮನಸ್ಸಲ್ಲಿ ಸದಾ ಜೀವಂತ ಇರತಕ್ಕಂತ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿನಯದ ಯಜಮಾನ ಸಿನಿಮಾ. ಸೊ ಈ ಸಿನಿಮಾ ನೀವು ನೋಡ್ಬೋದು, ಅಣ್ಣ ತಮ್ಮಂದಿರ ಭಾವನೆಗಳು ಹಾಗೂ ಕುಟುಂಬ, ಒಂದು ಫ್ಯಾಮಿಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಜೀವನ ಮಾಡ್ಬೇಕು, ಯಾವ ರೀತಿ ಅಣ್ಣ ತಮ್ಮಂದ್ರೆ ಇರಬೇಕು ಅನ್ನೋದನ್ನ ಈ ಸಿನಿಮಾ ತೋರಿಸುತ್ತೆ. ಹಾಗೆ ತಮ್ಮಂದಿರಿಗಾಗಿ ಅಣ್ಣ ತನ್ನ ಜೀವನವನ್ನೇ ಸಾವಿಸಿರ್ತಕ್ಕಂಥ ಸಿನಿಮಾ ಅಂತಾನೆ ಹೇಳ್ಬೋದು ಈ ಸಿನಿಮಾ. ಹಾಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಮನಗಳು. ಕನ್ನಡ ಚಿತ್ರರಂಗದ ನಿಜವಾದ ಯಜಮಾನ ಇಂದಿಗೂ ಹೇಳ್ಬೇಕು ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳ್ತಾರೆ ಎಲ್ರು. ಯಾಕಂದ್ರೆ ಯಜಮಾನ ಸಿನಿಮಾ ಯಾರೂ ಮುರಿಯಕ್ಕೆ ಆಗದಿರ್ತಕ್ಕಂಥ ದಾಖಲೆನ, ರೆಕಾರ್ಡ್ನ ಮಾಡ್ಬಿಟ್ಟು ಹೋಗಿದೆ. ಯಾಕಂದ್ರೆ ಅದು ಒಂದು ಕೌಟುಂಬಿಕ ಚಿತ್ರ ಅಂತ ಹೇಳ್ಬೋದು. ಮನೆ ಮಂದಿ ಎಲ್ಲ ಕುಟುಂಬ ಸಮೇತರಾಗಿ ಕುತ್ಕೊಂಡು ನೋಡ್ತಕ್ಕಂಥ ಸಿನಿಮಾ ಅಂದ್ರೆ ಯಜಮಾನ. ಈಗಲೂ ಟಿವಿನಲ್ಲಿ ಬೇರೆ ಬೇರೆ ಸಿನಿಮಾಗಳು ಬಂದ್ರೆ ಮನೆ ಮಂದಿ ಕುತ್ಕೊಂಡು ನೋಡಕ್ ಆಗಲ್ಲ, ಆತರ ಮುಜುಗರ ಇರ್ತಕ್ಕಂಥ ಸಿನಿಮಾ. ಆದ್ರೆ ಯಜಮಾನ ಮಾತ್ರ ಮನೆ ಮಂದಿ ಕುಟುಂಬ ಸಮೇತ, ಮಕ್ಕಳು, ಮರಿ, ಮೊಮ್ಮಕ್ಕಳು, ತಾತಂದ್ರು, ಮುತ್ತಾಂದ್ರು ಎಲ್ಲ ಕುತ್ಕೊಂಡು ನೋಡ್ತಕ್ಕಂಥ ಸಿನಿಮಾ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಯಜಮಾನ ಸಿನಿಮಾ. ಈ ಸಿನಿಮಾ ಆಗಿನ ಕಾಲಕ್ಕೆ ದೊಡ್ಡ ಹೆಸರನ್ನ ಮಾಡುತ್ತೆ, ದೊಡ್ಡ ಕಲೆಕ್ಷನ್ ಮಾಡುತ್ತೆ. ವಿಷ್ಣುವರ್ಧನ್ ಈ ಸಿನಿಮಾದಲ್ಲಿ ಹೇಗೆ ಅಭಿನಯಿಸಿದರೆ ಅಂದ್ರೆ ತನ್ನ ತಮ್ಮಂದ್ರಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡ್ತಕ್ಕಂಥ
ಒಬ್ಬ ತ್ಯಾಗ ಮೂರ್ತಿಯಾಗಿ ಕಾಣಿಸ್ಕೊಂತಾರೆ ಡಾಕ್ಟರ್ ವಿಷ್ಣುವರ್ಧನ್. ಅದರಲ್ಲೂ ದ್ವಿಪಾತ್ರದಲ್ಲಿ ತುಂಬಾನೇ ಅದ್ಭುತ ನಟನೆ ಅಂತ ಹೇಳ್ಬೋದು. ಸೊ ಯಜಮಾನ ಸಿನಿಮಾ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಲೈಕು ಕಮೆಂಟು ಕೊಟ್ಬಿಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗ್ತೀನಿ ಗುರು ಮುಂದಿನ ವಿಡಿಯೋದಲ್ಲಿ ವಿಶೇಷವಾದ ಒಂದು ಸಿನಿಮಾನ ತಗೊಂಡು ನಾನು ನಿಮ್ಮಿಂದ ಬರ್ತೀನಿ. ಧನ್ಯವಾದಗಳು.